ಸರ್ ನಮ್ಗೆ ಇವಾಗ ಇದ್ರ ಬಗ್ಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ನಾವೀಗ ಇಷ್ಟು ದಿನ ಕಾಲೇಜು ಮತ್ತು ಮನೆ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ. ಹಾಗಾಗಿ ಇಲ್ಲಿಗೆ ನಾವೀಗ ಮೈಸೂರು ಇದ್ರೂ ನಾವು ಈ ಜಾಸ್ತಿ ಆಚೆ ಹೋಗೋದು ಕಷ್ಟ ಈ ಟ್ರಾಫಿಕಲ್ಲಿ. ಹಾಗಾಗಿ ಅವರು ಇದೊಂದು ಪ್ರೋಗ್ರಾಮ್ ಮಾಡಿ ನಮಗೆಲ್ಲ ಇದ್ರ ಬಗ್ಗೆ ತೋರಿಸ್ಕೊಟ್ಟು ನಮ್ಮ ಮೈಸೂರು ಬಗ್ಗೆ ನಮ್ಮ ಕರ್ನಾಟಕದ ಬಗ್ಗೆ ಎಲ್ಲ ವಿಚಾರಗಳು ಹೇಳ್ತಾ ತುಂಬ ಖುಷಿ ಆಗ್ತಿದೆ ಸರ್. ಮೇಡಮ್, ಈಗ ದಸರಾ ಅಂದ ತಕ್ಷಣ ಈಗ ಹೋದ ದಸರಾ ಮತ್ತೆಲ್ಲ ಮನೋರಂಜನಾ ಕಾರ್ಯಕ್ರಮಗಳಿರುತ್ತೆ. ಅದ್ರ ನಡುವೆ ಈ ರೀತಿ ಇನ್ಫಾರ್ಮೇಟಿವ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದನ್ನ ಯೂತ್ಸ್ಗಳು ಯಾವ ರೀತಿ ಬಳಸ್ಕೋಬೇಕು ಅಂತ ನೀವು ಅಪೇಕ್ಷೆ? ಸರ್ ನಾವು ಯೂಸ್ಗಳಿಂದನೇ ಅರ್ಧ ನಮ್ಮ ದೇಶ ಇದಾಗಕ್ಕೆ ಅಂತ ಇಷ್ಟಪಡ್ತೀನಿ. ಇವಾಗ ಯುವ ಸಂಭ್ರಮ ಆಗಿ ಯುವ ದಸರಾ ಆಗಿ ಜಾಸ್ತಿ ಯೂಸ್ಗಳಿಗೆ ಹೆಲ್ಪ್ ಆಗ್ತಿದೆ. ಯಾಕೆಂದರೆ ನಮ್ಮ ಈ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ ಇದರಿಂದ. ಇವಾಗ ನಮಗೆ ಜನ್ರೇಷನ್ ಹೆಂಗಾಗಿದೆ ಅಂದರೆ ಫೋನು, ಟಿ ವಿ, ಓದು, ಮಲ್ಕೋ ಅದೇ ಜಾಸ್ತಿ ಆಗಿದೆ. ಹಾಗಾಗಿ ನಮಗೆ ಡ್ಯಾನ್ಸು, ಅದು ಹಾಡು, ಈ ನಮ್ಮ ಕಲ್ಚರ್ ಬಗ್ಗೆ ಅವರು ಈಗ ಒಬ್ಬರ ಹತ್ರ ಮಾತಾಡೋದು ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಖುಷಿ ಆಗ್ತಿದೆ ಸರ್. ಇವರು ಈ ಥರ ಎಲ್ಲ ಮಾಡಿ ನಮಗೆ ಎಲ್ಲ ಒಂದು ಬಿಲ್ಡಿಂಗ್ ಬಗ್ಗೆ ಅದು ಯಾವ ಕಟ್ಟಿದ್ದು, ಯಾವ ಟೈಮಲ್ಲಿ ಎಷ್ಟು ಖರ್ಚು ಮಾಡಿದ್ರು, ಏನೇನು ಖರ್ಚು ಮಾಡಿದ್ರು ಅಂತೆಲ್ಲ ತಿಳ್ಕೊಳಕ್ಕೆ ನಮಗೂ ಖುಷಿ ಆಗ್ತಿದೆ, ಹಂಗೆ ಹೆಲ್ಪ್ ಆಗ್ತಿದೆ ಸರ್. ಹೌದು ಹೌದು ಸರ್. ಇವಾಗ ಇದರಲ್ಲಿ ಹೇಗೆ ಅಂದರೆ ಈ ಪಿಕ್ಚರ್ನ ನಾವು ಇಲ್ಲಿ ಸ್ಕ್ಯಾನ್ ಮಾಡ್ಬೇಕು ಸರ್. ಇಲ್ಲಿ ಸ್ಕ್ಯಾನ್ ಮಾಡಿದಾಗ ಇಲ್ಲೊಂದು ಆ್ಯಪ್ ಬರುತ್ತೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಸರ್. ಆ ಆ್ಯಪ್ ಡೌನ್ಲೋಡ್ ಆದಮೇಲೆ ಇಲ್ಲಿರೋ ನಾವು ಫೋಟೋ ಸ್ಕ್ಯಾನ್ ಮಾಡಿದರೆ ಇದ್ರ ಬಗ್ಗೆ ಎಲ್ಲ ವಿಚಾರಗಳು ತೋರಿಸ್ತಾರೆ ಆ್ಯಪಲ್ಲಿ. ಹೆರಿಟೇಜ್ ಬಿಲ್ಡಿಂಗ್ ಮೈಸೂರಲ್ಲಿ ತುಂಬ ಹೆರಿಟೇಜ್ ಬಿಲ್ಡಿಂಗ್ ಇದೆ. ಎಲ್ಲ ಹುರಿದಾಕ್ಬಿಟ್ಟು ಹಳೆ ಸ್ಟೈಲ್ ಮಾಡಿ ಹೊಸ ಸ್ಟೈಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಇವೆಂಟ್ಗೆ ಬಂದಮೇಲೆ ನಿಮ್ಗೆ ಏನು ಅನ್ನಿಸ್ತು? ಹೆರಿಟೇಜ್ ಉಳಿಸ್ಕೋಬೇಕು ಸರ್. ಇವಾಗ ನಮ್ಗೆ ಅದೇ ಅನಿಸ್ತಿದೆ. ನಾವೀಗ ಆಗಿನ ಕಾಲದಲ್ಲಿ ಅಂದರೆ ಎಲ್ಲರಿಗೂ ಒಂದು ಹೆಮ್ಮೆ ಇತ್ತು. ಆದರೆ ಇವಾಗ ಏನಾಗಿದೆ, ನಮ್ಗೆ ಇವಾಗಿರೋ ಈ ಬಿಲ್ಡಿಂಗ್ ಇದೆ ಜಾಸ್ತಿ ಆಗಿದೆ. ಇನ್ನೂ ಹೊಡೆದು ಎಲ್ಲನೂ ಹಾಳು ಮಾಡೋಕ್ಕಿಂತ ಅದು ಉಳಿಸ್ಕೊಂಡು ಇನ್ನೂ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡೋ ವಿಷಯನ ಉಳಿಸ್ಕೊಂಡು ಹೋಗೋಕ್ಕಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮಾರ್ನಿಂಗ್ ಟೈಮ್ ಇದೊಂಥರ ಎಲ್ಲರಿಗೂ ಒಂಥರ ಬೇರೆ ಥರ ಫೀಲ್. ಯಾಕಂತಾರೆ ಈಗಿನ ಜನ್ರೇಷನ್ ಅವ್ರು ಎದ್ದೇಳೋದೇ 8 o'clock, ಸೂರ್ಯ ಎಲ್ಲ ಉದಯ ಆದಮೇಲೆ ಫುಲ್ಲು ಮಾರ್ನಿಂಗ್ ಟೈಮ್ ಹೆಂಗಿರುತ್ತೆ ಅನ್ನೋದು ಫೀಲ್ ಯಾರಿಗೂ ಗೊತ್ತಿರಲ್ಲ. ಇವಾಗ ಈ ಥರ ಹೆರಿಟೇಜ್ ವಾಕ್ ಮೂಲಕ ತಿಳ್ಕೊಬೋದು ಮಾರ್ನಿಂಗ್ ಫೀಲ್ ಯಾವ ಥರ ಇರುತ್ತೆ. ಮತ್ತು ಅದು ಇಲ್ಲದೆ ನಮಗಿದೊಂಥರ ಆಪರ್ಚುನಿಟಿ ಮೈಸೂರು ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಮತ್ತು ಈ ಪ್ಯಾಲೇಸ್ ಬಗ್ಗೆ ಮತ್ತು ಗಡಿಯಾರದ ಬಗ್ಗೆ, ದೊಡ್ಡ ಗಡಿಯಾರದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ನಮಗೆ, ನಮ್ಮಂಥ ಈಗಿನ ಜನ್ರೇಷನ್ ಅವ್ರಿಗೆ ಹೊಸ ಥರ ಫೀಲ್. ಈಗಿನ ಜನ್ರೇಷನಲ್ಲಿ ಹೆಂಗಾಗಿದೆ ಅಂತಂದರೆ ಎದ್ದೇಳೋದೇ ತುಂಬ ಲೇಟ್, ಮತ್ತು ಸೂರ್ಯ ನೋಡೋದೇ ತುಂಬ ಇದು ಮಾರ್ನಿಂಗ್ ಟೈಮ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಮತ್ತು ಈ ಗಡಿಯಾರದ ಬಗ್ಗೆ ಗೊತ್ತಿರಲ್ಲ. ಮತ್ತು ಈ ಕಟ್ಟಡಗಳೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ನೋಡ್ತಾ ಇರ್ತೀವಿ. ಬಟ್ ಅದು ಹೆಂಗೆ ನಿರ್ಮಾಣ ಆಯಿತು, ಅದು ಯಾವುದೆಲ್ಲ ಉಪಯೋಗ ಮಾಡಿದ್ದಾರೆ ಅಂತ ಯಾರಿಗೂ ಅಷ್ಟಾಗಿ ಗೊತ್ತಿರಲ್ಲ. ಬಟ್ ಈ ಥರ ಮೂಲಕ ನಾವು ತಿಳ್ಕೊಬೋದು. ಹೇಳ್ತಾಯಿದ್ರು ಸರು ಅಲ್ಲಿ ಇದು ಬಂದ್ಬಿಟ್ಟು ಈ ಕಟ್ಟಡ ಬಂದ್ಬಿಟ್ಟು ಸುಣ್ಣದಿಂದ ನಿರ್ಮಾಣ ಮಾಡಿದ್ದು ಮತ್ತು ಇಟ್ಟಿಗೆಗಳ ಮೂಲಕ ನಿರ್ಮಾಣ ಮಾಡಿದ್ದು, ಇಲ್ಲ ರೇರ್ ಕಬ್ಬನ್ನ ಬಳಸಿರೋದು ಅಂತ ಅಂದ್ಕೊಂಡು ನಮಗೆ ಅದು ನೋಡಿದಾಗ ಹಂಗೆ ಅನ್ನಿಸ್ಲಿಲ್ಲ ಸರ್. ಬಟ್ ಅದು ತುಂಬ ಸ್ಟ್ರಾಂಗ್ ಇತ್ತು. ಅವ್ರು ಹೇಳ್ತಿದ್ದಾಗ ಶಾಕ್ ಆಗ್ತಿತ್ತು. ಏನು ಈ ಸುಣ್ಣದಿಂದ ಮತ್ತು ಇಟ್ಟಿಗೆಯಿಂದ ಇಷ್ಟು ಸ್ಟ್ರಾಂಗಾಗಿ ಕಟ್ಬೋದಾ, ಅದು ಯಾವಾಗ ಕಟ್ಟಿದ್ದು, ಇವಾಗಲೂ ತನಕ ಹಂಗೆ ನ್ಯೂ ಆಗಿದೆಯಲ್ಲ ಹೆಂಗೆ ಅಂತ ಅಂದ್ಕೊಂಡು ತುಂಬ ಶಾಕ್ ಇತ್ತು. ಯಾಕಂದರೆ ಈಗಿನ ಬಿಲ್ಡಿಂಗ್ಗಳು ಒಂದು 4-5 ವರ್ಷ ಹೋಯ್ತಿತ್ತು ಅಂತಂದ್ರೆ ಕುಸ್ತು ಬಿದ್ದೋಗುತ್ತೆ ಮತ್ತು ಇದಾಗ್ಬಿಡುತ್ತೆ. ಅಷ್ಟಾಗಿ ಏನೋ ಸ್ಟ್ರಾಂಗ್ ಇದೆ ಅಂತ ಫೀಲ್ ಕೊಡಲ್ಲ. ಬಟ್ ಅದನ್ನ ನೋಡ್ತಿದ್ದು ಅಂತಂತಂದರೆ ತುಂಬ ಸ್ಟ್ರಾಂಗ್ ಅಂತ ನಾವು ಫೀಲ್ ಕೊಡ್ತಿತ್ತು. ಆಗಿನ ಕಾಲದಲ್ಲಿ ಎಷ್ಟು ಥಿಂಕ್ ಮಾಡಿದ್ರು, ಅಲ್ಲಿರೋ ಒಂದೊಂದು ಕಳೆಗಳು ಕೂಡ ಒಂದೊಂದು ಥರ ಅರ್ಥಗಳನ್ನ ಕೊಡ್ತಾ ಇತ್ತು. ಅನ್ಕೋತಾ ಇದ್ವಿ ಆಗಿನ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತಂದರೆ ಈಗಿನ ಹೆಂಗಿರಬೇಕು, ಆವಾಗಲೂ ಅಷ್ಟು ಮಟ್ಟಿಗೆ ಟೆಕ್ನಾಲಜಿಕ್ಕಿತ್ತಾ ಅಂತ ಅಂದ್ಕೊಂಡು ಅನ್ನಿಸ್ತಾ ಇತ್ತು. ಎಲ್ಲವನ್ನು ನೋಡ್ತಿದ್ದಾಗ ಒಂದೊಂದು ಕಟ್ಟಡ, ಚಾಮುಂಡಿ ಬೆಟ್ಟ ಆಗಲಿ ಮತ್ತು ಮೈಸೂರು ಪ್ಯಾಲೇಸ್ ಆಗಲಿ, ಅಲ್ಲಿರೋ ಕೆತ್ತನೆ ಆಗಿರುವಂತಹ ಶಿಲೆಗಳದ್ದು ಮತ್ತು ಒಂದೊಂದು ಡಿಸೈನಿಂಗ್ಸು ಎಲ್ಲನೂ ಫುಲ್ ಗ್ರ್ಯಾಂಡಾಗಿತ್ತು ಮತ್ತು ತುಂಬ ಅದ್ಭುತವಾಗಿದೆ. ಈಗಿನ ಜನ್ರೇಷನಲ್ಲಿ ಹಂಗೆ ಮಾಡೋಕ್ಕಾಗುತ್ತಾ? ಆವಾಗಲೂ ಅಷ್ಟು ಮಟ್ಟಿಗೆ ಮಾಡಿದ್ದಾರೆ, ಇವಾಗ ಹೆಂಗೆ ಮಾಡಬೇಕು, ಅವ್ರ ಮೈಂಡ್ ಅವಾಗ ಎಷ್ಟು ಚೆನ್ನಾಗಿರಬೇಕು ಅಂತ ಫುಲ್ ಇದಾಗ್ತಿತ್ತು. ಸೊ